ಸೊ ಸ್ವಿಚ್ ಆಫ್ ಆಗಿದ್ದಾಗ ಇದನ್ನು ಕನೆಕ್ಟ್ ಮಾಡಬೇಕು, ಆಯಿತಾ. ಸೊ ಆನ್ ಮಾಡೋದಕ್ಕಿಂತ ಮುಂಚೆ ಏನೇನು ಕಾಂಪೊನೆಂಟ್ಸ್ ಇದೆ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಇದು ಮೈಕ್ರೋ ಕಂಟ್ರೋಲರು. ಇದಕ್ಕೆ ನಾವು ಪ್ರೋಗ್ರಾಮ್ ಬರೆದಿರೋದು. ಎವ್ರಿಥಿಂಗ್ ಇದರಲ್ಲೇ ಕಂಟ್ರೋಲ್ ಆಗೋದು. ಸೊ ಇದ್ರ ಹೆಸರು ESP32. ಮತ್ತು ಇದು ಇಂಟರ್ನೆಟ್ ಪ್ರಾಜೆಕ್ಟ್ ಆಗಿದೆ. ಮತ್ತು ನಾವು ವೆಬ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀವಿ. ಅದನ್ನು ಅಕ್ಸೆಸ್ ಮಾಡಬೇಕಂದ್ರೆ ನನಗೆ ಒಂದು IP ಅಡ್ರೆಸ್ ಬೇಕು. ಅದಕ್ಕೆ ನಾನು ಫಸ್ಟೇ ನಿಮಗೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡೋಕ್ಕೆ ಹೇಳಿದ್ದೀನಿ. ಆನ್ ಮಾಡ್ತಿದ್ದಂಗೆ ಇದು ಕನೆಕ್ಟ್ ಆಗಿ ಇಲ್ಲೊಂದು IP ಅಡ್ರೆಸ್ ತೋರಿಸುತ್ತೆ. ಅದನ್ನು ತೋರಿಸೋದಕ್ಕೋಸ್ಕರ ಒಂದು ಡಿಸ್ಪ್ಲೇ ಬೇಕು, ಅದಕ್ಕೆ ಈ LCD ಯೂಸ್ ಮಾಡಿದ್ದೀವಿ. ಸೊ ಅದನ್ನು ನಿಮ್ಮ ಮೊಬೈಲ್ ಯಾವುದರಿಂದ ಹಾಟ್ಸ್ಪಾಟನ್ನು ಕನೆಕ್ಟ್ ಮಾಡಿರ್ತೀರಲ್ಲ ಅದೇ ಮೊಬೈಲಿಂದ ಗೂಗಲ್ ಕ್ರೋಮ್ಗೆ ಹೋಗಿ ಅಥವಾ ಎನಿ ಬ್ರೌಸರ್ಗೆ ಹೋಗಿ ಇಲ್ಲಿ ಕಾಣಿಸ್ತಿರೋ IP ಅಡ್ರೆಸ್ನ ಎಂಟ್ರಿ ಮಾಡಿದ್ರೆ ಅಲ್ಲೊಂದು ಪೇಜ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ತಿರುತ್ತೆ. ಮತ್ತು ಇದು ಟೆಂಪ್ರೇಚರ್ ಬೇಸ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇಲ್ಲಿ DHT11 ಅಂತ ಇದನ್ನು ಕರಿತೀವಿ. ಇಲ್ಲಿ ಟೆಂಪ್ರೇಚರ್ ಸೆನ್ಸರ್ ಯೂಸ್ ಮಾಡಿದ್ದೀನಿ. ಮತ್ತು ಗೇಟ್ ಎಂಟ್ರಿನ ರಿಸ್ಟ್ರಿಕ್ಟ್ ಅಥವಾ ಗ್ರಾಂಟ್ ಮಾಡೋದಕ್ಕೆ ಸರ್ವೋ ಮೋಟ್ರನ್ನ ಯೂಸ್ ಮಾಡಿದ್ದೀವಿ. ಸೊ ಇದಿಷ್ಟು ಕಾಂಪೊನೆಂಟ್ಸು. ಸೊ ಈಗ ನಾನು ನನ್ನ ಮೊಬೈಲಲ್ಲಿ ಹಾಟ್ಸ್ಪಾಟ್ ಆನ್ ಮಾಡಿದ್ದೀನಿ. ಸೊ ಇವಾಗ ಸ್ವಿಚ್ ಕೂಡ ಆನ್ ಮಾಡ್ತಿದ್ದೀನಿ ನೋಡಿ. ಸ್ವಿಚ್ ಆನ್ ಆಗ್ತಿದ್ದಂಗೆ ಕನೆಕ್ಟಿಂಗ್ ಟು ವೈಫೈ ಅಂತ ಬಂದು ಕನೆಕ್ಟ್ ಆಯಿತಾ. ಈ IP ಅಡ್ರೆಸ್ನ ನಾವು ನಮ್ಮ ಮೊಬೈಲಲ್ಲಿ ಎಂಟ್ರಿ ಮಾಡಬೇಕು, ಆಯಿತಾ. ಸೊ ಎಂಟ್ರಿ ಮಾಡಿ. ಇವಾಗ ನೋಡಿ ಅಕ್ಸೆಸ್ ಗ್ರಾಂಟೆಡ್, ಏಕೆಂದರೆ ಗೇಟ್ ಆಲ್ವೇಸ್ ಓಪನ್ ಇದೆ. ರೀಸನ್ ಬಂದು ಟೆಂಪ್ರೇಚರ್ ಎಷ್ಟಿದೆ ನೋಡಿ, 97.4 ಫ್ಯಾರೆಡ್ ಇದೆ. ಅದು 99ಗಿಂತ ಜಾಸ್ತಿ ಆದರೆ ಮಾತ್ರ ನಾವು ಅದನ್ನು ಅಂಥವ್ರ ಎಂಟ್ರಿನ ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಪ್ರಾಜೆಕ್ಟ್ ಮಾಡಿರೋದು. ಈ ಗ್ರಾಂಟ್ ಇದೆ. ಸೊ ಇಲ್ಲಿ ನಾವೇನಾದರೂ ಈಗ ಡೆಮೋಗೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೈ ಇಟ್ಕೊಂಡಿರೋಣ. ಟೆಂಪ್ರೇಚರ್ ನೋಡ್ತಾ ಇರಿ. ನಮ್ಮ ಬಾಡಿ ಟೆಂಪ್ರೇಚರ್ ಮೇಲೆ ಸ್ವಲ್ಪ ರೈಸ್ ಆಗುತ್ತದೆ, ನೀವು ನೋಡ್ತಾ ಇರ್ಬೋದು. ಈ ನಾನು ಸೆನ್ಸಾರ್ ಮೇಲೆ ಈ ಥರ ಕೈ ಇಟ್ಕೊಂಡಿದ್ದೀನಿ ನೋಡಿ. 97.7 ಹಂಗೆ ರೈಸ್ 98.1 ರೈಸ್ ಆಗ್ತಿದೆಯಾ. ಅವಾಗ ನೋಡ್ತಾ ಇರಿ ಟೆಂಪ್ರೇಚರ್ 99ಗಿಂತ ಜಾಸ್ತಿ ಆದಾಗ ಏನಾಗುತ್ತೆ ಅಂತ. ಆಯಿತು. 98.8 99.2 ಆಗ್ತಿದೆ ನೋಡಿ. ಗೇಟ್ ಕ್ಲೋಸ್ ಆಯಿತು. ಅಕ್ಸೆಸ್ ಡಿನೈಡ್ ಅಂತ ಬಂತು. ಈ ಥರ ವರ್ಕ್ ಆಗುತ್ತೆ ಪ್ರಾಜೆಕ್ಟ್. ಈ ಥರ ಈ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ. ಮತ್ತು ಈ ಅಕ್ಸೆಸ್ ಡಿನೈಡ್ ಇರೋದು ಅಕ್ಸೆಸ್ ಗ್ರಾಂಟ್ ಆಗಬೇಕು ಅಂದರೆ ನಾವು ಈ ಸೆನ್ಸರ್ ಆಲ್ರೆಡಿ ಗೀಟ್ ಆಗಿದೆಯಲ್ವಾ, ಅದು 99.0ಗಿನ್ನ ಒಳಗೆ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಈಗ 99.4 ಇದೆ, ಒಂದು 2-3 ನಿಮಿಷ ಬಿಡಬೇಕು. ಅದು ಕೂಲ್ ಆಗುತ್ತೆ ನೋಡಿ. ಕೂಲ್ ಆಗ್ತಿದೆ. 99.2 ಆಯಿತು. ಅದು ಕೂಲ್ ಆಗೋ ತನಕ ನಾವು ಬಿಡಬೇಕು ನೋಡಿ. ಕೂಲ್ ಆಗ್ತಿದ್ದಂಗೆ ತಿರ್ಗಿ ಅಕ್ಸೆಸ್ ಗ್ರಾಂಟೆಡ್ ಬಂತು. ಸೊ 99% ಒಳಗಿದ್ದರೆ ಅಕ್ಸೆಸ್ ಗ್ರಾಂಟೆಡ್, 99 ಪಾಯಿಂಟ್ಗಿಂತ ಜಾಸ್ತಿ ಆದರೆ ಅಕ್ಸೆಸ್ ಡಿನೈಡ್. ಈ ಥರ ಈ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ.